ಅಭಿಮಾನಿಗಳಿಗೆ ಧೈರ್ಯ ತುಂಬಿದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ತಾಳ್ಮೆಯಿಂದ ಇರಿ, ನ್ಯಾಯಾಲಯದ ಮೇಲೆ ನಂಬಿಕೆ ಇಡಿ ಅಂದಿದ್ದಾರೆ. ಬೇಸರದಲ್ಲಿರೋ ಫ್ಯಾನ್ಸ್ಗೆ ಧೈರ್ಯ ಹೇಳಿದ ವಿಜಯಲಕ್ಷ್ಮಿ. ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿರೋ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ನನ್ನ ಪ್ರೀತಿಯ ಸೋದರರೇ, ದರ್ಶನ್ ಅವರಿಗೆ ನೀವು ಅಂದ್ರೆ ತಮ್ಮ ಅಭಿಮಾನಿಗಳೆಂದ್ರೆ ಅಪಾರವಾದ ಪ್ರೀತಿ ಇದೆ. ನೀವು ಅವರನ್ನ ಪ್ರೀತಿಸುವಷ್ಟೇ ಅವರು ನಿಮ್ಮನ್ನ ಪ್ರೀತಿಸ್ತಾರೆ. ತಮ್ಮ ಸೆಲೆಬ್ರಿಟಿಗಳನ್ನ ತನ್ನ ಹೃದಯದಲ್ಲಿ ಹೊತ್ತಿದ್ದಾರೆ ದರ್ಶನ್. ಇದೊಂದು ಪರೀಕ್ಷೆಯ ಸಮಯ, ನಮಗೆ ನಿಮಗೆ ತಮ್ಮೆಲ್ಲರಿಗೂ ಕೂಡ ಪರೀಕ್ಷೆಯ ಸಮಯ ಇದು. ಹೀಗಾಗಿ ತಾಳ್ಮೆ ಕಳೆದುಕೊಂಡು ಮಾತನಾಡಿದ್ರೆ ಹಾನಿ ಆಗುತ್ತೆ ನಮಗೆ ಅಂದಿದ್ದಾರೆ. ಆದ್ದರಿಂದ ತಾಳ್ಮೆ ಮತ್ತು ಶಾಂತಿಯಿಂದ ಇರೋಣ ಅಂತ ವಿಜಯಲಕ್ಷ್ಮಿ ಬರೆದುಕೊಂಡಿದ್ದಾರೆ. ನಿಮ್ಮ ಆತಂಕವನ್ನ ನಾನು ದರ್ಶನ್ ಅವರಿಗೆ ತಲುಪಿಸಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ. ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ A2 ಆರೋಪಿಯಾಗಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇತ್ತ ದರ್ಶನ್ ಅಭಿಮಾನಿಗಳಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಧೈರ್ಯವನ್ನ ತುಂಬಿದ್ದಾರೆ. ತಾಳ್ಮೆಯಿಂದ ಇರಿ, ನ್ಯಾಯಾಲಯದ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ಕೊಂಡಿದ್ದಾರೆ. ಬೇಸರದಲ್ಲಿರೋ ದರ್ಶನ್ ಫ್ಯಾನ್ಸ್ಗೆ ಧೈರ್ಯ ಹೇಳಿದ್ದಾರೆ ವಿಜಯಲಕ್ಷ್ಮಿ. ತಾಳ್ಮೆಯಿಂದ ಇರಿ, ಈ ನ್ಯಾಯಾಲಯದ ಮೇಲೆ ನಂಬಿಕೆ ಇಡೋಣ ನಾವು ಹೀಗಂತ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ನನ್ನ ಪ್ರೀತಿಯ ಸೋದರರೇ, ದರ್ಶನ್ ಅವರಿಗೆ ನೀವು ಅಂದ್ರೆ ಅಭಿಮಾನಿಗಳಂದ್ರೆ ಅಪಾರವಾದ ಪ್ರೀತಿ ಇದೆ. ನಿಮಗೂ ಕೂಡ ಅವ್ರ ಮೇಲೆ ಅಪಾರವಾದ ಪ್ರೀತಿ ಇದೆ. ಹೀಗಾಗಿ ತಮ್ಮ ಸೆಲೆಬ್ರಿಟಿಗಳನ್ನ ತನ್ನ ಹೃದಯದಲ್ಲೇ ಹೊತ್ತಿದ್ದಾರೆ. ಅಭಿಮಾನಿಗಳಂತಂದ್ರೆ ಸೆಲೆಬ್ರಿಟಿಗಳಂತೆ ಕರೀತಾರೆ ದರ್ಶನ್. ಹೀಗಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅಭಿಮಾನಿಗಳಿಗೆ ಸೆಲೆಬ್ರಿಟಿಗಳಂತಾನೆ ಅಭಿಮಾನಿಗಳನ್ನ ಕರೀತಾರೆ. ಹೀಗಾಗಿ ಇದೆಲ್ಲ ನಮ್ಗೆ ಕೂಡ ಒಂದು ದೊಡ್ಡ ಪರೀಕ್ಷೆಯ ಸಮಯ ಆಗಿದೆ. ಹೀಗಾಗಿ ತಾಳ್ಮೆಯಿಂದ ಇರೋಣ, ಈ ನೆಲದ ಕಾನೂನಿನ ಮೇಲೆ ನಂಬಿಕೆಯನ್ನ ಇಡೋಣ ಅಂತ ಹೇಳಿ ದರ್ಶನ್ ಅಭಿಮಾನಿಗಳಿಗೆ ಧೈರ್ಯವನ್ನ ಹೇಳಿದ್ದಾರೆ. ಏನೋ ಅಭಿಮಾನಿಗಳ ಆತಂಕವನ್ನ ದರ್ಶನ್ ಅವರಿಗೆ ತಲುಪಿಸಿದ್ದೇನೆ. ಅವರು ಕೂಡ ನಿಮ್ಮ ಬಗ್ಗೆ ಅಪಾರವಾದ ಕಾಳಜಿಯನ್ನ ಹೊಂದಿದ್ದಾರೆ. ಹೀಗಾಗಿ ಅಭಿಮಾನಿಗಳು ಧೈರ್ಯದಿಂದ ಇರಿ ಅಂತ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸ್ಟೋರಿಯ ಮೂಲಕ ಬರೆದುಕೊಂಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ.